2024ಕ್ಕೆ ಗುಡ್ ಬೈ ಹೇಳಿ 2025 ಅದ್ದೂರಿಯಾಗಿ ಸ್ವಾಗತಿಸಲು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ಪೊಲೀಸರು ನೀಡಿದ್ದಾರೆ. ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾವ ರೀತಿಯಾದಂಥ ಭದ್ರತೆ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಡಿಸಿಪಿ ಮುತ್ತುರಾಜ್ ನಮ್ಮ ಜೊತೆಗಿದ್ದಾರೆ. ಸರ್, ಮೈಸೂರು ಹೇಳಿ ಕೇಳಿ ಪ್ರವಾಸಿಗರ ಸ್ವರ್ಗ, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಸಹ ಬರ್ತಾರೆ. ಹೊಸ ವರ್ಷದ ಆಚರಣೆ ಸಿದ್ಧತೆಗಳು ನಡೀತಾ ಇದೆ. ಯಾವ ರೀತಿ ಆಗಿದೆ ಸರ್ ಬಂದೋಬಸ್ತ್ನ ವ್ಯವಸ್ಥೆಗಳು? ಈಗಾಗಲೇ ಮೈಸೂರು ನಗರದಲ್ಲಿ ಪ್ರವಾಸಿ ತಾಣವಾಗಿರೋದ್ರಿಂದ ಹೋಟೆಲ್ ಮಾಲೀಕರ ಒಂದು ಸಭೆಯನ್ನು ಮಾಡಿ ಅವ್ರಿಗೆ ಯಾವ ರೀತಿ ಆಚರಣೆ ಮಾಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸು ಬಗ್ಗೆ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಅವ್ರಿಗೆ ಏನು ಪ್ರವಾಸಿಗರು ಹೆಚ್ಚೆಚ್ಚು ಹೊರಗಡೆಯಿಂದ ಮತ್ತು ಮೈಸೂರಿಂದ ಜನಗಳು ಬರ್ತಾರೆ, ಅವ್ರ ಸುರಕ್ಷತೆಗೋಸ್ಕರ CCTV ಕ್ಯಾಮ್ರಾಗಳನ್ನು ಅಳವಡಿಸ್ಕೋಬೇಕು. ಮತ್ತು ಕರೆಂಟ್ ಏನಾದರೂ ರಾತ್ರಿ ಹೋದರೆ ಜನ್ರೇಟ್ರು ಇಟ್ಕೊಂಡಿರಲೇಬೇಕು. ಮತ್ತು ಇನ್ನೂ ಬೇರೆ ಬೇರೆ ಅವ್ರಿಗೆ ಎಲ್ಲ ಸಲಹೆ ಸೂಚನೆಗಳನ್ನು ನೀಡಿದ್ದೇವೆ. ಆ ಪ್ರಕಾರ ಮತ್ತು ಏನು ಅಲ್ಲಿ ಒಂದು ಕಾರ್ಯಕ್ರಮ ಅವರು ಹೋಟೆಲ್ಗಳಲ್ಲಿ ಆರ್ಗನೈಸ್ ಮಾಡ್ತಾರೆ, ಅದಕ್ಕೆ ಹೋಟೆಲ್ ಮಾಲೀಕರು ಅವರ ಆರ್ಗನೈಸರ್ಸು ಅವ್ರದ್ದೇ ಜವಾಬ್ದಾರಿ ಇದೆ. ಮತ್ತು ಅಲ್ಲಿ ಏನೇ ಆದ್ರೂ ಅವರು ಜವಾಬ್ದಾರಿಯಿಂದ ಅವರು ಮಾಡ್ಕೋಬೇಕು ಅಂತೇಳಿ ತಿಳುವಳಿಕೆ ಹೇಳಿದೆ. ಎಷ್ಟು ಗಂಟೆವರೆಗೂ ಅವಕಾಶ ಇದೆ? ಪೂರ್ವಾನುಮತಿಯನ್ನು ಪಡ್ಕೊಂಡಿರಬೇಕಾ ಅಥವಾ ಏನೆಲ್ಲ ಕಾರ್ಯಕ್ರಮಗಳಿಗೆ ತಾವು ಒಂದು ಸೂಚನೆಯನ್ನು ನೀಡಿದ್ದೀರಾ ಅಂತ? ಪೂರ್ವಾನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮ ಮಾಡಬೇಡಿ ಅಂತ ಕೂಡ ಹೇಳಿದ್ದೀವಿ. ಆ ಥರ ಇದ್ದರೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಈ ವಿಚಾರವಾಗಿ ರಾತ್ರಿ 12:30ವರೆಗೆ ಎಲ್ಲನೂ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ವಿ. 1 ಗಂಟೆ ಅಷ್ಟಲೆಲ್ಲ ಕ್ಲೋಸ್ ಮಾಡಿ ಹೋಗಬೇಕು ಅಂತ ಕೂಡ ಇನ್ಸ್ಟ್ರಕ್ಷನ್ ಹೇಳಿದ್ದೀವಿ. ಅಬ್ಬರದ ಸಂಗೀತ ಆ ಥರದ್ದು ಏನಾದ್ರು ಹೇಳಿ ಸಲಹೆಗಳು ಕೊಟ್ಟಿದ್ದೀರಾ ಅಂತೇಳಿ ಏನೇನು ಎಲ್ಲ ಸಲಹೆ ಸೂಚನೆಗಳೆಲ್ಲ ಕೊಟ್ಟಿದ್ದೀವಿ. ಆ ಸಲಹೆ ಸೂಚನೆಗಳನ್ನು ರೈಟಿಂಗಲ್ಲೇ ಕೊಟ್ಟಿದ್ದೀವಿ. ಆ ಪ್ರಕಾರ ಮಾಡೋಕ್ಕೆ ಹೇಳಿದ್ದೀವಿ ನಾವು. ಎಷ್ಟು ಜನ ಸಿಬ್ಬಂದಿಗಳು ಈ ಒಂದು ಹೊಸ ವರ್ಷಾಚರಣೆಯ ಸ್ವಾಗತ ಕಾರ್ಯಕ್ರಮ ಮತ್ತು ಇದರಲ್ಲಿ ಭಾಗಿಯಾಗಿರ್ತಾರೆ ನಿಮ್ಮ ಸಿಬ್ಬಂದಿಗಳು? ನಮ್ಮಲ್ಲಿ ಈಗಾಗಲೇ ಈಗ 4 ಜನ DCPs ಇದ್ವಿ ಮತ್ತು ACPs ಮತ್ತು ನಮ್ಮ ಕಮಿಷನರ್ ಮೇಡಮ್ ಅವ್ರ ನೇತೃತ್ವದಲ್ಲಿ ಸುಮಾರು 1,500 ಜನ ಪೊಲೀಸು ಮತ್ತು ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಈ ಬಂದೋಬಸ್ತಲ್ಲಿ ನಾವು ಈ ದಿನ ರಾತ್ರಿಯೆಲ್ಲ ನಾವು ಕೆಲಸ ಮಾಡ್ತೀವಿ. ಜೊತೆಗೆ ನಮಗೆ KSRP ಇದೆ, CR ಇದೆ, ಕಮಾಂಡೋ ಪಡೆ ಇದೆ. ಮತ್ತು ಈ ವರ್ಷ ಹೆಚ್ಚಿನ ವಿಚಾರವಾಗಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಗಮನ ಕೊಡ್ತಾಯಿದ್ದೀವಿ ನಾವು. ಇದಕ್ಕೋಸ್ಕರ 8 ಮಹಿಳಾ ಪಿಂಕ್ ಚಾಮುಂಡಿ ಪಡೆ ಅಂತ 8 ತಂಡ ಮಾಡಿದ್ದೀವಿ. ಎಲ್ಲೆಲ್ಲಿ ಮಹಿಳೆಯರು ಹೆಚ್ಚು ಜನ ಸೇರ್ತಾರೆ ಅಂಥ ಕಡೆ ಇವರು ಹೋಗಿ ಅಲ್ಲಿ ಬಂದೋಬಸ್ತನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತು ನಮ್ಮದು ಹೈವೇ ಪೆಟ್ರೋಲಿಂಗ್ ವೆಹಿಕಲ್ ಇದೆ. ಮತ್ತು ಸಿಟಿ ಹೊರಗಡೆ 12 ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಸಿಟಿ ಒಳಗಡೆ ಒಟ್ಟು 36 ಇಂಟರ್ನಲ್ ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಎಲ್ಲ 1,500 ಜನ ಪೊಲೀಸು ಈ ದಿನ ಬಂದೋಬಸ್ತಲ್ಲಿ ಇರ್ತಾರೆ. ಮೈಸೂರಿನ ವಿಶೇಷ ಅಂತ ಹೇಳಿದ್ರೆ ಅಶ್ವಾರೋಹಿ ಪಡೆ ಇದೆ. ಯಾಕಂದರೆ ಇಡೀ ದೇಶದಲ್ಲೇ ಒಂದು ರೀತಿಯಂಥ ಅಪರೂಪದ ಪಡೆ ಅದು. ಜೊತೆಗೆ ಶ್ವಾನದಳ ಇದೆ. ಇದರ ಕರ್ತವ್ಯ ಏನಾದ್ರು ಇರುತ್ತಾ ಅಥವಾ ಹೇಗೆ ಅವುಗಳ ಜವಾಬ್ದಾರಿನ ವಹಿಸಿದ್ದೀರಾ ಅಂತ? ಈಗಾಗಲೇ ನಾವು ಇದು ಶ್ವಾನದಳಕ್ಕೆ ಯಾವ ಏರಿಯಾನ ಚೆಕ್ ಮಾಡಬೇಕು, ಎಲ್ಲೆಲ್ಲಿ ಚೆಕ್ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಮತ್ತು ಅಶ್ವಾರೋಹಿ ದಳನೂ ಕೂಡ ನಿರಂತರವಾಗಿ ಇಲ್ಲಿ ಪೆಟ್ರೋಲಿಂಗಲ್ಲಿ ಇರ್ತಾರೆ. ಅಂದರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ ಅಶ್ವಾರೋಹಿ ದಳ ಇಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ಸಿಟಿ ಒಳಗಡೆ. ಅವ್ರಿಗೆಲ್ಲ ಏರಿಯಾಗಳನ್ನು ಫಿಕ್ಸ್ ಮಾಡಿಕೊಟ್ಟಿದ್ವಿ. ಶ್ವಾನದಳಕ್ಕೂ ಅಷ್ಟೇ ಶ್ವಾನದಳನ್ನು ಕಂಪ್ಲೀಟಾಗಿ ಮತ್ತು ನಮ್ಮಲ್ಲಿ ನಾರ್ಕೋಟಿಕ್ ಡಾಗ್ ಇದೆ, ಅವೆಲ್ಲನೂ ನಾವು ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ರಾಜ್ಯಾದ್ಯಂತ ಈ ಪ್ರವಾಸಿ ತಾಣಗಳಲ್ಲಿ ಒಂದಷ್ಟು ನಿರ್ಬಂಧ ಇರುವಂಥ ಕೆಲಸವನ್ನು ಮಾಡಿದ್ದಾರೆ. ಮೈಸೂರಿನಲ್ಲೂ ಸಹ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆಯಾ ಹೇಗಿದೆ? ಈಗಾಗಲೇ ಅರಮನೆಯಲ್ಲಿ ಏನು ಕಾರ್ಯಕ್ರಮ ಇತ್ತು, ಯಾವುದೋ ಕಾರ್ಯಕ್ರಮ ಈ ದಿನ ನಡೆಯಲ್ಲ. ಅದನ್ನು ಹೊರತುಪಡಿಸಿ ಚಾಮುಂಡಿ ಬೆಟ್ಟದಲ್ಲಿ ಈ ದಿನ ರಾತ್ರಿ 8 ಗಂಟೆ ನಂತರ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡ್ತೀವಿ, ನಿರ್ಬಂಧ ಮಾಡಿದ್ದೀವಿ. 9 ಗಂಟೆಗೆ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡ್ತೀವಿ. ಯಾರಾದರೂ ಪ್ರವಾಸಿಗರು ಮತ್ತು ಭಕ್ತಾದಿಗಳು ಚಾಮುಂಡಿ ಬೆಟ್ಟದಲ್ಲಿದ್ದರೆ ರಾತ್ರಿ 9 ಗಂಟೆಗೆ ತಾವರೆಕಟ್ಟೆ ಗೇಟ್ ಕಡೆಯಿಂದ ಎಲ್ಲರೂ ಹೊರಗಡೆ ಬರಬೇಕು. ರಾತ್ರಿಯಲ್ಲಿ ತಂಗೋದು, ಆಚರಣೆ ಮಾಡೋದು ಯಾವುದನ್ನು ನಿಷೇಧ ಮಾಡಿದ್ದೀವಿ. ಮತ್ತು ನಾಳೆ ಬೆಳಗ್ಗೆ 1ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಚಾಮುಂಡಿ ಬೆಟ್ಟ ಭಕ್ತಾದಿಗಳಿಗೆ ಅದು ಓಪನ್ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಇನ್ನು ರಾತ್ರಿ ಯಾರು ಸಂಭ್ರಮಾಚರಣೆ ಆಗಲಿ ಮತ್ತು ಅಲ್ಲಿ ಹೊಸ ವರ್ಷ ಆಚರಣೆ ಮಾಡೋದಾಗಲಿ ಮತ್ತು ಬೇರೆ ಅಲ್ಲಿ ಯಾರೂ ಉಳಿದುಕೊಳ್ಳೋಕ್ಕೆ ಅವಕಾಶ ಇಲ್ಲ. ಈಗ ಮತ್ತು ಪ್ರಮುಖ ವೃತ್ತಗಳಲ್ಲಿ ಮತ್ತು ಆಯಾ ಕಟ್ಟಿನ ಸ್ಥಳಗಳಲ್ಲಿ ಈ ರೀತಿ ಸೆಲೆಬ್ರೇಷನ್ ಮಾಡುವಂಥದ್ದು ಮತ್ತು ಹೆಣ್ಮಕ್ಳುಗಳು ಓಡಾಡುವಂಥ ಜಾಗಗಳಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ಆಗ್ತಾ ಇರ್ತದೆ. ಸೊ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ವೃತ್ತಗಳಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಇರ್ತಾರಾ ಅಥವಾ ಹೇಗೆ? ನಮ್ಮ ಪೊಲೀಸು ಮುಖ್ಯವಾಗಿ ಸಿಟಿನ ಎಲ್ಲ ವೃತ್ತಗಳಲ್ಲೂ ಇರ್ತಾರೆ. ಎಲ್ಲಿ ಜನ ದಟ್ಟಣೆ ಹೆಚ್ಚಿರುತ್ತೆ ಎಲ್ಲ ಕಡೆಯೂ ಇರ್ತಾರೆ. ಅದನ್ನು ಹೊರತುಪಡಿಸಿ ಮಫ್ತಿನಲ್ಲೂ ಕೂಡ ನಾವು ಮತ್ತು CCBನವರು ಇದ್ದಾರೆ, ಮಫ್ತಿನಲ್ಲೂ ಕೂಡ ನಾವು ಪೊಲೀಸನ್ನು ಹಾಕ್ಕೊಂಡಿದ್ದೀವಿ. ಎಲ್ಲೇ ಆಗಲಿ ಹೊರಗಡೆ ಹೊರವಲಯದಲ್ಲಿ ಮತ್ತು ಎಲ್ಲಾದ್ರೂ ಕೆಲವು ಕಡೆ ಖಾಲಿ ಇರುವಂಥ ನಿವೇಶನಗಳಲ್ಲಿ ಮತ್ತು ಇದರಲ್ಲಿ ಏನಾದರೂ ರಿಂಗ್ ರೋಡಲ್ಲಿ ಆ ಥರ ನಿರ್ಜನ ಪ್ರದೇಶದಲ್ಲಿ ಯಾವುದೇ ವರ್ಷಾಚರಣೆ ಆಗಲಿ ಮತ್ತು ಯಾವುದೋ ಸಂಭ್ರಮಾಚರಣೆ ಆಗಲಿ ಆಚರಣೆ ಮಾಡದಂತೆ
ಒಂದು ಎಲ್ಲರಿಗೂ ನಾವು ಹೇಳಿದ್ವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಮತ್ತು ಔಟು ರಿಂಗ್ ರೋಡಲ್ಲಿ 8 ನಮ್ಮದು ಪೆಟ್ರೋಲಿಂಗ್ ವೆಹಿಕಲ್ ಇದೆ, ಹೈವೇ ಪೆಟ್ರೋಲಿಂಗ್ ವೆಹಿಕಲ್ ಇದೆ. ಅದನ್ನು ಒರೆಸಿ ನಮ್ಮಲ್ಲಿ 32 ಗರುಡ ವೆಹಿಕಲ್ಗಳಿದೆ ಮತ್ತು 18 ಸ್ಪೆಷಲ್ಲು ಗಸ್ತು ವಾಹನಗಳನ್ನು ಇಟ್ಕೊಂಡಿದ್ದೀವಿ. ಹೊಸ ವರ್ಷ ಅಂದರೆ ಸಡಗರ ಸಂಭ್ರಮ ಇರ್ತದೆ, ಸಾಕಷ್ಟು ಬಾರಿ ಒಂದು ಶೋಕಾಚರಣೆಯಾಗಿ ಪರಿವರ್ತನೆ ಆಗುತ್ತದೆ. ಹೀಗಾಗಿ ಜನರಲ್ಲಿ ಏನು ಮನವಿ ಮಾಡ್ತೀವಿ? ಸಾರ್ವಜನಿಕರಲ್ಲಿ ಒಂದು ಮೈಸೂರಿನ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದರೆ, ತಾವೆಲ್ಲ ಏನು ಹೊಸ 2025 ಹೊಸ ವರ್ಷನ ಆಗಮನ ಮಾಡಿಕೊಳ್ಳಿಕ್ಕೆ ವರ್ಷಾಚರಣೆನ ಸಂಭ್ರಮಾಚರಣೆ ತಾವು ಏನು ಮಾಡ್ಕೊಳ್ತಾ ಇದ್ದೀರಾ, ಸುರಕ್ಷಿತವಾಗಿ ಆಚರಣೆ ಮಾಡಲಿದ್ದಕ್ಕೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗದಂತೆ ಮಹಿಳೆಯರು, ಮಕ್ಕಳು ಮತ್ತು ಮಕ್ಕಳಿಗೆ ಮತ್ತು ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಸುರಕ್ಷಿತವಾಗಿ ಇದು 2025 ವರ್ಷನ ನೀವು ಆಗಮನ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಪೊಲೀಸು ಸನ್ನದ್ಧರಾಗಿದ್ದೇವೆ. ತಾವೆಲ್ಲ ಯಾವುದೇ ರೀತಿಯಾದ ಒಂದು ಬೇರೆ ವಿಚಾರಗಳಿಗೆ ಆಸ್ಪದ ಕೊಡದಂತೆ ಶಾಂತ ರೀತಿಯಿಂದ 2025 ವರ್ಷವನ್ನು ನೀವು ಆಗಮನ ಮಾಡಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಇದೆ. ಕೊನೆಯದಾಗಿ ಈ ವೀಲಿಂಗ್ ಮತ್ತು ರೇಸಿಂಗ್ನ ಅವಳಿ ಜಾಸ್ತಿ ಇರ್ತದೆ, ಅದರಲ್ಲೂ ಹೊಸ ವರ್ಷದ ಆರಂಭದಲ್ಲಿ ಒಂದು ರೀತಿಯಂಥ ಕ್ರೇಜ್ ಆಗ್ತದೆ. ಇದ್ರ ಮೇಲೆ ಒಂದು ಕಣ್ಣಿಡುವಂಥದ್ದು ಮತ್ತು ಕ್ರಮ ತೆಗೆದುಕೊಳ್ಳುವಂಥದ್ದು ಆಗ್ತದೆ ಅಂತ? ಇಲ್ಲ, ರೆಗ್ಯುಲರ್ ಬಂದೋಬಸ್ತಿಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಎಲ್ಲೂ ಮಾಡಬಾರ್ದು ಅಂತ. ಏನು ನಾವು ರೆಗ್ಯುಲರ್ ಬಂದೋಬಸ್ತ್ ಮಾಡಿದ್ವಿ ಅವರೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಆ ಥರ ಕಂಡು ಬಂದರೆ ಕ್ರಮ ಕೈಗೊಳ್ತೀವಿ. ಇದು DCP ಮುತ್ತುರಾಜ್ ಅವರ ಮಾತು. ಹೊಸ ವರ್ಷದ ಆಚರಣೆ ಸಡಗರ ಸಂಭ್ರಮದ ಆಚರಣೆ ಆಗಬೇಕು, ಬೇರೆ ಯಾವುದಕ್ಕೂ ಸಹ ಆಸ್ಪದವನ್ನು ಕೊಡೋದು ಬೇಡ. ಹೀಗಾಗಿಯೇ ಹೊಸ ವರ್ಷಕ್ಕೆ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ. ಖಂಡಿತವಾಗಿ ಹೊಸ ವರ್ಷ ಚೆನ್ನಾಗಾಗ್ತದೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.